ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರ್ಬೋದು ಅಥವಾ ಏನೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಹಾಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ, ಸಾಕಷ್ಟು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ ಗೃಹಲಕ್ಷ್ಮಿ 20ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ. ಬಟ್ ನಮಗೆ ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಪ್ರಕಾರ 19ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಕೇವಲ 80% ಮಹಿಳೆಯರಿಗೆ ಅಷ್ಟೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬಂದಿರೋದು. ಇನ್ನು 20% ಮಹಿಳೆಯರಿಗೆ ಹಣ ಜಮೆ ಮಾಡಿಲ್ಲ, ಅಂದರೆ ಪ್ರೋಸೆಸ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿಲ್ಲ. ಇವಾಗ 20% ಮಹಿಳೆಯರಿಗೆ ಜಮೆ ಮಾಡ್ದಲೇ ಆಲ್ರೆಡಿ 20ನೇ ಕಂತಿನ ಹಣ ಕೂಡ ಜಮೆ ಮಾಡಿದ್ದಾರೆ. ಇವಾಗ ಅದು ಕೂಡ ಎಲ್ರಿಗೂ ಕೂಡ ಬಂದಿಲ್ಲ, ಅದು ಪ್ರೋಸೆಸ್ ನಡೀತಿದೆ. ನಿಮಗೂ ಕೂಡ ಗೊತ್ತು, 10ರಿಂದ 15 ದಿವಸನಾರು ಬೇಕು ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮೆ ಆಗೋಕ್ಕೆ. ಬಟ್ ಈಗ 19ನೇ ಕಂತಿನ ಹಣ ಮಿಕ್ಕಿದ 20% ಮಹಿಳೆಯರಿಗೆ ಯಾವಾಗ ಆಗ್ತಾರೆ ಅಥವಾ ಏನಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಯಾವಾಗಲೇ ಆಯಿತು ಮೀಡಿಯಾದವರಾಗಿರ್ಬೋದು, ಜನರಾಗಿರ್ಬೋದು, ಏನಾರ ಕ್ವಶನ್ ಕೇಳಿದ್ರೆ ಹಾಕಿದ್ದೀವಿ, ಎಲ್ರಿಗೂ ಹಾಕ್ಬಿಟ್ಟಿದ್ದೀವಿ ಅಂತಾರೆ, ಇಲ್ಲಾಂದರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ಸರಿಯಾದ ಮಾಹಿತಿನ ಯಾವ ಅಧಿಕಾರಿಗಳು ಕೂಡ ಕೊಡೋದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 19ನೇ ಕಂತಿನ ಹಣ 20% ಮಹಿಳೆಯರಿಗೆ ಬಂದಿಲ್ಲ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ. ನೆನ್ನೆ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ತಿಳಿಸಿದ್ರಿ. ನನಗೂ ಕೂಡ 19ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು. ನೋಡೋಣ, ಅದ್ರ ಬಗ್ಗೆ ಏನಾರು ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ 20ನೇ ಕಂತಿನ ಹಣ ಕೂಡ ನಿಮಗೆ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಕಳೆದ ಒಂದು 4-5 ಕಂತಿನ ಹಣನೂ ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದ್ಸತಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ನೀವೇನೋ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, GST ಪೇ ಮಾಡ್ತಿದ್ದೀರಾ, ಅಥವಾ ನೀವೇನಾದರೂ KYC ಮಾಡಿಸಿಲ್ಲ ಅಂದರೆ ಕೂಡ ಈ ತಿಂಗಳಿಂದ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾಕಂದರೆ ಮೇ 31ನೇ ತಾರೀಕುವರೆಗೂ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ರು ರೇಷನ್ ಕಾರ್ಡ್ KYC ಮಾಡೋಕ್ಕೆ. ಯಾರ್ಯಾರೆಲ್ಲ KYC ಮಾಡಿಲ್ಲ ಅವ್ರದ್ದು ಈ ತಿಂಗಳು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಅದೊಂದೇ ಅಲ್ಲ, ನೀವು ಸರ್ಕಾರದಿಂದ ಯಾವುದೇ ಯೋಜನೆಗೆ ಅಪ್ಲೈ ಮಾಡಿರಲಿ, ಎಷ್ಟು ದಿನ ಯಾವುದೇ ಹಣ ತಗೋತಿರಲಿ, ಪೆನ್ಷನ್ ಅಂದರೆ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಈ ಥರ ಗೃಹಲಕ್ಷ್ಮಿದಾಗಿರ್ಬೋದು, ಅಥವಾ ನೀವು ಯಾವುದೇ ಬೇರೆ ಯೋಜನೆಗಳಿಗೆ ಅಪ್ಲೈ ಮಾಡಿ ಹಣ ತಗೋತಿದ್ರು ಕೂಡ ಹಣ ಬರೋದಿಲ್ಲ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಒಂದು 3-4 ತಿಂಗಳಿಂದನೂ ಕಂಟಿನ್ಯೂಸ್ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ. ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾಕೆ ಕ್ಯಾನ್ಸಲ್ ಆಗಿದೆ ಅದು ಕೂಡ ಮಾಹಿತಿ ಅದರಲ್ಲೇ ಇರುತ್ತೆ. ರೀಸನ್ ಕೂಡ ಏನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಸೊ ಅದನ್ನು ಚೆಕ್ ಮಾಡಿ. ನೀವು ಬರ್ತಿಲ್ಲ ಅಂತ ಸುಮ್ಮನೆ ಕೂತ್ರೆ ಅದು ಗೊತ್ತಾಗೋದಿಲ್ಲ ನಿಮಗೆ. ರೀಸನ್ ಬೇಕು ಅಂದರೆ ಚೆಕ್ ಮಾಡಿಕೊಡಿ, ಖಂಡಿತ ನಿಮಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ಆಧಾರ್ ಕಾರ್ಡ್ ಬಗ್ಗೆ ಕೂಡ ಅಷ್ಟೇ, ನಿಮಗೆ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ಯಾರೆಲ್ಲ 10 ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ, ಯಾವುದೇ ತಿದ್ದುಪಡಿ ಮಾಡಿಸಿಲ್ಲ ಅಂದರೆ, ಯಾವುದೇ ಚೇಂಜಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು. ಅದು ಕೂಡ ಈಗ ಜೂನ್ 14ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಇದು ತಿಂಗಳಾನ್ಗಟ್ಲೆಯಿಂದ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂತಿದ್ದಾರೆ. ಬಟ್ ಇನ್ನೂ ಕೂಡ ಪೋಸ್ಟ್ಪೋನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಜೂನ್ 14ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ಫ್ರೀ ಆಗಿರುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್. ನೀವು ಕರ್ನಾಟಕ ಒನ್, ಗ್ರಾಮ ಒನ್, ಆಧಾರ್ ಸೇವಾ ಕೇಂದ್ರ ಇಂಥ ಸೆಂಟರ್ಸ್ಗಳಿಗೆ ಹೋದರೆ ನಿಮಗೆ ಫ್ರೀಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಕೊಡ್ತಾರೆ. ಇನ್ನೂ ನಿಮಗೆ 4 ದಿನ ಟೈಮ್ ಇದೆ. ಇವತ್ತಿನ 10ನೇ ತಾರೀಕು, ಜೂನ್ 14ನೇ ತಾರೀಕುವರೆಗೂ ನಿಮಗೆ ಫ್ರೀಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಪ್ಲೀಸ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ನಿಮಗೂ ಕೂಡ ಗೊತ್ತಿದೆ, ಇವಾಗ ಎಲ್ಲೇ ಹೋಗಲಿ ಏನೇ ತೊಗೊಳ್ಳಿ ಪ್ರತಿಯೊಂದು ಕಡೆಯೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ಅದನ್ನು ಜೋಪಾನವಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ, ಇನ್ನೂ 4 ದಿನ ಇದೆ, ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ತುಂಬ ಟೈಮ್ ತೊಗೊಳ್ಳೋಣ. ಮತ್ತು ನಿಮ್ಮದು ತಮ್ಮ ಇಂಪ್ರೆಷನ್ನು ಮತ್ತು ನಿಮ್ಮದು ಅಪ್ಡೇಟ್ ಮಾಡಿ ಕೊಡ್ತಾರೆ ಅಷ್ಟೇ. ಮತ್ತು ನಿಮಗೆ ಹೊಸ ಆಧಾರ್ ಕಾರ್ಡ್ ಬರುತ್ತೆ ನಿಮ್ಮ ಮನೆ ಅಡ್ರೆಸ್ಗೆ. ಎಲ್ಲರೂ ಮಾಡಿಸ್ಬೇಕಂತಿಲ್ಲ. ನಾನು ಆಗಲೇ ಹೇಳ್ದಂಗೆ ಯಾರೆಲ್ಲ 10 ವರ್ಷ ಆಗಿದೆ ಮಾಡಿಸಿ, ಏನೂ ಚೇಂಜಸ್ ಮಾಡಿಲ್ಲ, ನಾನು ಅವಾಗ ಹೆಂಗೆ ಮಾಡಿಸಿದ್ದೀನೋ ಇಲ್ಲೂ ಕೂಡ ಹಂಗೆ ಇದೆ ಅಂದರೆ ಅಂಥವರು ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ. ಮಧ್ಯದಲ್ಲಿ ಹೆಸರು ಚೇಂಜ್ ಮಾಡಿಸಿದ್ದೀನಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಆಗಿರುತ್ತೆ, ಅಥವಾ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿದ್ದೀನಿ, ಮನೆ ಅಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ, ಫೋನ್ ನಂಬರ್ ಚೇಂಜ್ ಮಾಡಿಸಿದ್ದೀನಿ ಅಂದರೆ
ನೀವು ಚೇಂಜ್ ಮಾಡಿಸೋ ಅಗತ್ಯ ಇಲ್ಲ. 10 ವರ್ಷ ಆಗಿದೆ, ಏನೂ ಕಂಪ್ಲೀಟಾಗಿ ಚೇಂಜಸ್ ಮಾಡಿಲ್ಲ ಅಂದರೆ ಅಂಥವ್ರು ಕೂಡ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಲಾಸ್ಟ್ ಡೇಟ್ ಅನೌನ್ಸ್ ಆದರೆ ನಿಮ್ಗೆ ಫೈನ್ ಕಟ್ಟಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಒಂದೊಂದು ಸತಿ ನಿಮಗೆ ಫೈನ್ ಕಟ್ಟಿದ್ರೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ಸೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಇನ್ನೂ 4 ದಿನ ಟೈಮ್ ಇದೆ. ದಯವಿಟ್ಟು ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ KYC ಕೂಡ ಹಂಗೆ ಆಗ್ತಾ ಬಂತು. 2-3 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊತ ಬಂದರು. ತುಂಬ ಜನಗಳು ನೆಗ್ಲೆಕ್ಟ್ ಮಾಡಿದ್ರು, KYC ಮಾಡಿಸ್ಕೊಳ್ಳೇ ಇಲ್ಲ. ಇವಾಗ ನೋಡಿ ಮತ್ತೆ ಮೇ 31ನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ, ಮತ್ತೆ ಪೋಸ್ಟ್ಪೋನ್ ಮಾಡಲೇ ಇಲ್ಲ. ಈ ತಿಂಗಳು KYC ಮಾಡ್ದಲೇ ಇರೋರ್ದೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ರೇಷನ್ ಕಾರ್ಡು. ಮತ್ತೆ ರೀಅಪ್ಲೈ ಮಾಡೋಕ್ಕಾಗೋದಿಲ್ಲ, ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಕೂಡ ಅದೇ ಥರ ಆಗಬಾರ್ದು. ಸೊ ಮಾಡಿಸಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ, ಕಂಪಲ್ಸರಿಯಾಗಿ ಮಾಡಿಸಿ. ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು, ಮಾಹಿತಿ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಆದರೆ ತುಂಬ ಕಡಿಮೆ ಜನ ವೀಡಿಯೋಗೆ ಲೈಕ್ ಮಾಡ್ತೀರಾ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಟಿವ್ ಕೊಡೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಇದೊಂದೇ ಅಲ್ಲ, ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಹೆಣ್ಮಕ್ಳಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ಸ್ಟಾರ್ಟಪ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು, ಸಾಕಷ್ಟು ಯೋಜನೆಗಳಿದೆ. ನಾನು ಖಂಡಿತ ಒಂದಾದ್ಮೇಲೆ ಒಂದು ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸಿಗೆ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.